ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿದ್ದರೆ ಜಸ್ಟ್ ಒಂದ್ಸಲ ಈ ರವೆ ಪರೋಠನ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ ಈ ರವೆ ಪರೋಠ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ. 1 ಕಪ್ ರವಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ಸೇರಿಸ್ತಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಚಿರೋಟೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಬಾಂಬೆ ರವೆ ಕೂಡ ತೊಗೋಬೋದು. ಬಟ್ ನೀವು ಬಾಂಬೆ ರವೆ ತೊಗೊಂಡ್ರೆ ಅದರಲ್ಲಿ ಬಿಸಿನೀರನ್ನ ಹಾಕ್ಕೊಳ್ಳಿ. 1 ಕಪ್ ರವಕ್ಕೆ 1 ಕಪ್ ಆಗೋಷ್ಟು ಬಿಸಿನೀರನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ರವೆ ಸಾಫ್ಟ್ ಆಗಿರುತ್ತೆ. ಇಲ್ಲಿ ನಾನು ಚಿರೋಟೆ ರವೆ ತೊಗೊಂಡಿನಲ್ಲ, ಹೀಗಾಗಿ ಇದಕ್ಕೆ ತಣ್ಣೀರೇ ಹಾಕ್ಕೊಂಡಿನಿ. ನೀವು ಬಾಂಬೆ ರವೆ ತೊಗೊಂಡ್ರೆ ಬಿಸಿನೀರು ಹಾಕ್ಕೊಂಡು ನೆನೆಗೆ ಹಾಕಿಡಬೇಕಷ್ಟೇ. ಇವಾಗ ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನ್ ಹಾಕ್ಕೊತಿದ್ದೀನಿ, ಸುಮಾರು ಒಂದು ಅರ್ಧ ಚಮಚ ಆಗೋಷ್ಟು. ಮತ್ತು 1 ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ತುಪ್ಪ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ತುಪ್ಪದ ಬದಲಾಗಿ ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ಕೊತೀನಿ. ಮತ್ತು ಬೇಕಿದ್ದರೆ ಇದಕ್ಕೆ ಹಿಟ್ಟನ್ನ ಸೇರಿಸ್ಕೋಬೋದು. ನೀವಿಲ್ಲಿ ನೀರು ಹಾಕೋಬಾರ್ದು, ಹಾಗೆಯೇ ನಾದ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಿ ತುಂಬಾ ಸಾಫ್ಟ್ ಆಗಿದೆ ಇದು. ಹೀಗಾಗಿ ನಾನಿಲ್ಲಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ಇದು ಕೂಡ ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ. ಅಂದರೆ ಟೋಟಲ್ ನಾನು ಇದರಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸೇರಿಸಿದ್ದೀನಿ 1 ಕಪ್ ರವಕ್ಕೆ. ನಾದ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮತ್ತು ಹಿಟ್ಟು ನಾದಿದ ಮೇಲೆ ಇದು ನೆನಿಬೇಕಲ್ವ, ಹೀಗಾಗಿ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಓಕೆ ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಇದಕ್ಕೆ ಮತ್ತೆ 1 ನಿಮಿಷ ನಾನು ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ. ಸೊ ನಾವು ದಿನಾಲೂ ರೊಟ್ಟಿ ಚಪಾತಿ ಮಾಡ್ತಿರ್ತೀವಲ್ವ, ಅವಾಗವಾಗ ಈ ರೀತಿ ಪರೋಟ ಮಾಡಿದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ. ಸೊ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಸಾಫ್ಟಾಗಿರುವಂತಹ ಪದರಾಗಿರುವಂತಹ ನಮ್ಮ ಪರೋಟ ತಯಾರಾಗುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಮ್ಯಾಲಿಲ್ಲಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಹಿಟ್ಟಿನಲ್ಲೇ ಸೇರಿಸ್ಕೋಬೋದು ನಾದುವಾಗ ಕೊತ್ತಂಬರಿ ಸೊಪ್ಪು. ಇವಾಗ ಏನಿಲ್ಲ, ರೌಂಡಾಗಿ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ತೆಳ್ಳಗೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಕೊಂಡು ತೊಗೋಬೋದು. ಚಪಾತಿ ಹಿಟ್ಟು ಯಾವ ರೀತಿ ಎಷ್ಟು ಇಟ್ಕೊತೀವಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡಿನಿ ನಾನಿಲ್ಲಿ. ಓಕೆ ನೋಡಿ, ಇವಾಗ ಇದು ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡಾಗಿದೆ. ಇವಾಗ ನೋಡ್ತಿರ್ಬೋದು ತೆಳ್ಳಗೆ. ಇವಾಗ ಇಲ್ಲಿ 1 ಚಮಚ ಎಣ್ಣೆ ಹಚ್ತಿದ್ದೀನಿ. ಮತ್ತು ಮೇಲೆ ಒಂದು ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ ಒಳಗಡೆ. ಇಲ್ಲಿ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಲೇಯರ್ ಆಗಿ ಬರುತ್ತೆ ಅದು ಬೆಂದುರ್ಬಿ ಚಪಾತಿ. ಇಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಾಕ್ತಿದ್ದೀನಿ ಒಳಗಡೆ. ಓಕೆ ನೋಡಿ, ಇವಾಗ ಇದೇ ರೀತಿ ನಾನು ತೆಳ್ಳಗಿದನ್ನು ಮತ್ತೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಈ ಟೈಮ್ನಲ್ಲಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಹಲ್ಕಾನೇ ಲಟ್ಟಿಸ್ಕೊಳ್ಳಿ. ನೋಡಿ ಇವಾಗ ಹಂಚು ಕೂಡ ಗರಮ್ ಆಗಿದೆ. ಈ ಪರೋಟನ ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ನೀವಿಲ್ಲಿ ತುಪ್ಪನಾದರೂ ಹಚ್ಚಿ, ಎಣ್ಣೆನಾದರೂ ಹಚ್ಚಿ ಅಥವಾ ಬೆಣ್ಣೆನಾದರೂ ಹಚ್ಚಿ, ಬಟ್ ಸರಿಯಾಗಿ ಬೇಯಿಸ್ಕೊಂಡು ತೊಗೊಳ್ಳಿ. ಬಿಸಿ ಬಿಸಿ ಇರುವಾಗ ಜಸ್ಟ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ. ಅಷ್ಟು ರುಚಿಯಾಗಿ ಬರುತ್ತೆ ಈ ಪರೋಟ. ಮಸ್ತಾಗಿ ಎಲ್ಲ ಕಡೆ ಕಣ್ಣು ಬೀಳಪ್ಲೆ ಬೇಯಿಸಿ, ಆಹಾ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ, ಸಖತ್ ರುಚಿಯಾಗಿ ಬರುತ್ತೆ. ವಾವ್ ನೋಡಿ, ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಈ ರೆಸಿಪಿನ ನೀವು ಮಾಡಿ ಹಾಕ್ಬೋದು. ಸೊ ಇನ್ನೊಂದು ಕೂಡ ನಾನು ಅದೇ ರೀತಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ಇಲ್ಲಿ. ಸೊ ನೋಡಿ, ಸೆಕೆಂಡ್ ಪರೋಟ ಕೂಡ ತಯಾರಾಗಿದೆ. ನೋಡಿ, ನಮ್ಮ ಬಿಸಿ ಬಿಸಿ ಆಗಿರುವಂತಹ ರವೆ ಪರೋಟ ತಯಾರಾಗಿದೆ. ತುಂಬನೇ ಲೇಯರ್ ಆಗಿ ಬರುತ್ತೆ ಈ ಪರೋಟ. ವಾವ್ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ, ಸಖತ್ ರುಚಿಯಾಗಿರುತ್ತೆ ಇದು. ಸೊ ಮಾಡೋದು ಕೂಡ ಎಷ್ಟು ಸುಲಭ ಅಲ್ವಾ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಬಂದಿದೆ ನಮ್ಮ ಪರೋಟ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ.